ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಅಮ್ಮ ನಮ್ಮನೆಗೆ ಬಂದಿದ್ದಾರೆ. ಸೊ ಅಮ್ಮನ ಹತ್ರ ಒಂದು ಅಡುಗೆನ ಕೇಳ್ಕೊಳ್ತಾ ಇದ್ದೀನಿ, ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಹಳ್ಳಿಯಲ್ಲಿ ಎಲ್ಲ ಹಾಗಲಕಾಯಿ ತರದ ಅಡುಗೆ ಮಾಡ್ತಾರೆ. ಈಗ ಅದ್ರಲ್ಲಿ ನಾನು ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ, ನೀವು ಮಾಡ್ಬೋದು. ಮಾಡೋಣವಾ? ಬೀಜ ಎಲ್ಲ ತೆಕ್ಕೊಳ್ಬೇಕು ಅಲ್ವಾ? ಬೀಜ ಎಲ್ಲ ತೆಕ್ಕೊಂಡು ಕಡೆಗೆ ಇದನ್ನ ಹೀಗೆ ಹೀಗೆ ಮಾಡಿದ್ರೆ ಆಯ್ತು. ಕಟ್ ಮಾಡಿ ನಾನು ಕಟ್ ಮಾಡ್ಕೊಡ್ತೀನಿ, ಯಾಕಂದ್ರೆ ನಿಮಗೆ ಚಾಕುದಲ್ಲಿ ಅಭ್ಯಾಸ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಡ್ತೀನಿ. ಈಗ ನೋಡಿ, ಹಾಗಲಕಾಯಿನ ಈ ರೀತಿ ತಿನ್ನಾಗಿ ಸಪೂರವಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತೇನಂದರೆ ನಿಮಗೂ ಯಾರಿಗಾದರೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಹಾಗಲಕಾಯ್ದು ಒಂದು ಬೆಸ್ಟ್ ಟಿಪ್ ಏನಂದರೆ ನೋಡಿ, ಒಂದು ಸ್ವಲ್ಪ ನಾವು ಎಲೆ ಅಡಿಕೆ ಎಲ್ಲ ಹಾಕ್ತೀವಿ ಅಲ್ವಾ, ಅದಕ್ಕೆ ಹಾಕುವಂಥ ಸುಣ್ಣನ ಹಾಕಿ ನೀವು ತೊಳ್ಕೊಂಡು ಆ ನೀರಲ್ಲಿ ಒಂದು 2 ನಿಮಿಷ ಇಟ್ಕೊಂಡು ಆಮೇಲೆ ಚೆನ್ನಾಗಿ ತೊಳ್ಕೊಂಡ್ರೆ ಒಂದು ಸ್ವಲ್ಪ ಕೂಡ ಕಹಿ ಆಗಲ್ಲ ಫ್ರೆಂಡ್ಸ್. ಹಾಗಲಕಾಯಿ ಖಂಡಿತ ನೀವು ಯಾವುದೇ ರೆಸಿಪಿನ ಮಾಡುವಾಗ ಸುಣ್ಣದ ನೀರಲ್ಲಿ ತೊಳ್ಕೊಳ್ಳಿ, ಸ್ವಲ್ಪ ಕೂಡ ಕಹಿ ಬರಲ್ಲ. ಈಗ ನೋಡಿ, ಫಸ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದಾರೆ, ಒಂದು ಪಾತ್ರೆ ಇಟ್ಕೊಂಡಿದ್ದಾರೆ. ಹಾಗೆ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. ನಾವು ಯೂಸ್ವಲ್ ಆಗಿ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತೀವಿ. ಹಾಗೆ ಅದಕ್ಕೆ ಈಗೆಲ್ಲ ಮಸಾಲೆ ಎಲ್ಲ ಹಾಕ್ಕೊಳ್ತಾರೆ. ಉದ್ದಿನಬೇಳೆ 1 ಚಮಚನ, 1 ಚಮಚ ಉದ್ದಿನಬೇಳೆ, 1 ಚಮಚ ಸಾಸಿವೆ, ಎಳ್ಳು 1 ಚಮಚನ, ಎಳ್ಳು 1 ಚಮಚ, ಹಸಿಮೆಣಸು ಮತ್ತೆ ಒಣ ಮೆಣಸು 2 ಹಾಕೊಂಡಿದ್ದಾರೆ. ಒಂದ್ಸರಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. 1 ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಒಂದ್ಸರಿ ಮಗ್ಚ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದಾರೆ. ತಿರುಗಿಸಿ ಅದನ್ನು. ಈಗ ಎಲ್ಲ ಒಗ್ಗರಣೆ ರೆಡಿ ಆಗ್ತಾ ಇದೆ. ಒಂದ್ಸರಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈಗ ನೋಡಿ, ಕಟ್ ಮಾಡ್ಕೊಂಡಿರೋಂಥ ಹಾಗಲಕಾಯಿನ ಹಾಕ್ಕೊಳ್ತಾ ಇದ್ದಾರೆ. ಈಗ ಏನು ಒಗ್ಗರಣೆ ರೆಡಿ ಮಾಡ್ಕೊಂಡಿದೀವಿ ಅಲ್ವಾ, ಅದಕ್ಕೇನೆ ಹಾಕ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಬೇಕು. ತುಂಬ ಜನ ಹಾಗಲಕಾಯಿ ಕಹಿ ಅಂತ ತಿನ್ನೋದಿಲ್ಲ ಅಲ್ವಾ. ಸೊ ಇವತ್ತು ನಾವು ಹೇಳ್ಕೊಟ್ಟಿರೋಂಥ ಟಿಪ್ಪನ್ನು ಫಾಲೋ ಮಾಡಿ ಜಾಸ್ತಿ ಕಹಿ ಆಗಲ್ಲ ಹಾಗಲಕಾಯಿಯಿಂದ ಮಾಡುವಂಥ ಅಡುಗೆ. ಹಾಗೆ ನೋಡಿ, ಇದನ್ನ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ನೀರು ಹಾಕ್ಕೊಳ್ಬೇಕು ಅದಕ್ಕೆ. ನೋಡಿ, ನೀರನ್ನು ಹಾಕ್ಕೊಳ್ತಾ ಇದ್ದಾರೆ. ನೀರು ಎಷ್ಟು? 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದಾರೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಬೇಕು. ಹಾಗಲಕಾಯಿ ಚೆನ್ನಾಗಿ ಬೇಯಬೇಕು. ಉಪ್ಪು ಹುಳಿನೂ ಈಗಲೇ ಹಾಕ್ಕೊಳ್ಬೇಕು. ಸರಿ, ಈಗ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಮತ್ತೆ ಈಗ ಅದಕ್ಕೆ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದಾರೆ. ನೀವು ಹುಣಸೆ ಹಣ್ಣಿನ ರಸ ಅಥವಾ ಲಿಂಬು ಯಾವ್ದಾದ್ರು ಹಾಕ್ಕೊಳ್ಬಹುದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಈಗ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದಾರೆ. ಹಾಗೆ ಇದಕ್ಕೀಗ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಅದೇನೇನು ಹೇಗೆ ಅಂತ ಈಗ ನೋಡ್ಕೊಳ್ಳೋಣ. ಸ್ವಲ್ಪ ಬೆಂದ ಮೇಲೆ ಬೆಲ್ಲ ಹಾಕಿದ್ರು ಬರ್ತದೆ. ಸ್ವಲ್ಪ 1-2 ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ರೆ ಆಯ್ತು. ನೋಡಿ, ಒಂದು ಸ್ವಲ್ಪ ಈಗ ಬೆಲ್ಲನ ಹಾಕೊಂಡು ಅದನ್ನ ಬಾಯ್ಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಒಂದು ಸ್ವಲ್ಪ ನೀವು ಬೇಯೋದಕ್ಕಿಟ್ಟು 1-2 ನಿಮಿಷ ಆದ್ಮೇಲೆ ಬೆಲ್ಲನ ಈಗ ಹಾಕೊಂಡಿದ್ದಾರೆ. ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಾನು ಅಮ್ಮ ಮಾಡಿರುವಂತಹ ಕಡುಬು ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಕೂಡ ನೀವು ಒಮ್ಮೆ ಟ್ರೈ ಮಾಡಿ. ಸೋರೆಕಾಯಿ ಕಡುಬನ್ನ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಇನ್ನೂ 1-2-3 ರೆಸಿಪಿಗಳನ್ನ ಅಮ್ಮ ಮಾಡಿರುವಂತ ಅಡುಗೆನ ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತೆ ನೀವು ಅದನ್ನ ಕೂಡ ನೋಡ್ಕೊಳ್ಬಹುದು.
ನೆಕ್ಸ್ಟ್ ನೋಡಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಒಗ್ಗರಣೆ ಸೌಟನ್ನ ಇಟ್ಕೊಂಡಿದ್ದಾರೆ. ಹಾಗೆ ಆ ಕಡೆಗೆ ಹಾಗಲಕಾಯಿನ ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಈಗ ಇದಕ್ಕೆ ಎಷ್ಟು ಎಣ್ಣೆ? 1 ಚಮಚ. ಈಗ ನೋಡಿ ಎಣ್ಣೆ ಹಾಕೊಂಡಾದ್ಮೇಲೆ ಕಡಲೆಬೇಳೆ ಎಷ್ಟು? 2 ಚಮಚ. 2 ಚಮಚ ಆಗುವಷ್ಟು ಕಡಲೆಬೇಳೆನ ಹಾಕೊಂಡಿದ್ದಾರೆ ಎಣ್ಣೆಗೆ. 1 ಚಮಚ ಉದ್ದಿನಬೇಳೆ. 1 ಚಮಚ ಉದ್ದಿನಬೇಳೆ ಹಾಕೊಂಡಿದ್ದಾರೆ. ಹಾಗೆ ಜೀರಿಗೆ ಎಷ್ಟು? 1 ಚಮಚ. ಜೀರಿಗೆ 1 ಚಮಚ ಹಾಕೊಳ್ತಾ ಇದ್ದಾರೆ. ಸಾಸಿವೆ ಕಾಳು ಒಂದು ಅರ್ಧ ಚಮಚ, 3/4 ಚಮಚ ಸಾಸಿವೆ ಹಾಕೊಂಡಿದ್ದಾರೆ. ಹಾಗೆ ಎಳ್ಳು 1 ಚಮಚ ಹಾಕೊಳ್ತಾ ಇದ್ದಾರೆ. ಅದನ್ನ ಒಂದ್ಸರಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಮತ್ತೆ ಇದಕ್ಕೆ ಈಗ ಮೆಣಸನ್ನು ಕೂಡ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊಂಡು ಆದ್ಮೇಲೆ ಒಣ ಮೆಣಸನ್ನ ಹಾಕೊಳ್ತಾ ಇದ್ದಾರೆ. ಹಿಂಗ ಹಾಕ್ಬೇಕು. ಸೊ ಒಂದ್ ಸ್ವಲ್ಪ ಈಗ ಹಿಂಗನ್ನ ಹಾಕೊಳ್ತಾ ಇದ್ದಾರೆ. ಈಗ ಚೆನ್ನಾಗಿ ಅದನ್ನ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಳೋಣ. ಸೊ ಆ ಕಡೆಗೆ ನೋಡಿ ಹಾಗಲಕಾಯಿ ಕೂಡ ಬಾಯ್ಲ್ ಆಗ್ತಾ ಇದೆ. ಈ ರೀತಿ ನೋಡಿ ಒಗ್ಗರಣೆ ಒಳ್ಳೆ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡಿ ಇದನ್ನ ಈಗ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಈ ಕಡೆಗೆ ನೋಡಿ ಹಾಗಲಕಾಯಿ ಕೂಡ ಬಾಯ್ಲ್ ಆಗ್ತಾ ಇದೆ. ಅದು ಚೆನ್ನಾಗಿ ಬೇಯಬೇಕು ಅದು ಆ ನೀರಲ್ಲಿ. ನೋಡಿ ಒಂದು ಮಿಕ್ಸರ್ ಜಾರ್ಗೆ ಹಸಿ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದಾರೆ, 1 ಕಪ್ ಆಗುವಷ್ಟು. ಮತ್ತೆ ರೆಡಿ ಮಾಡ್ಕೊಂಡಿರೋಂಥ ಮಸಾಲಾನ ಹಾಕೊಳ್ತಾ ಇದ್ದಾರೆ. ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕೊಳ್ತಾ ಇದ್ದಾರೆ. ನೋಡಿ ಒಂದು ಸ್ವಲ್ಪ ಅದಕ್ಕೇನೆ ನೀರು ಹಾಕೊಳ್ತಾ ಇದ್ದಾರೆ. ಈಗ ಇದನ್ನ ನೈಸ್ ಆಗಿ ರುಬ್ಕೊಂಡು ಬರೋಣ. ಈಗ ನೋಡಿ ಈ ರೀತಿ ನೈಸ್ ಆಗಿ ಮಸಾಲ ರುಬ್ಕೊಂಡು ರೆಡಿ ಆಗಿದೆ. ಮತ್ತೆ ನೋಡಿ ಇಲ್ಲಿ ಹಾಗಲಕಾಯಿ ಕೂಡ ಚೆನ್ನಾಗಿ ಈಗ ಬೆಂದಿದೆ ಸಾಫ್ಟ್ ಆಗಿ. ಈಗ ನೋಡಿ ನಾ ಸಾಂಬಾರ್ ಹಾಕ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋಂಥ ಮಸಾಲ ಎಲ್ಲ ಹಾಗಲಕಾಯಿ ಬೆಂದ ಮೇಲೆ ಅದಕ್ಕೇನೆ ಹಾಕೊಂಡಿದ್ದಾರೆ. ಮತ್ತೆ ನೋಡಿ ಅದೇ ಮಿಕ್ಸರ್ ಜಾರ್ಗೆನೆ ಪುನಃ ಇನ್ನೊಂದು ಸ್ವಲ್ಪ ಮಸಾಲ ಇತ್ತಲ್ವಾ, ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ತಾ ಇದ್ದಾರೆ. ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡ್ಕೊಂಡು ಹಾಕೊಂಡ್ರಾಯ್ತು. ಆಕ್ಚುಲಿ ಇದು ರೈಸ್ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಹಾಗಲಕಾಯಿ ಕಾಯಿ ರಸ ಅಂತ ಹೇಳ್ತೀವಿ. ಈಗ ಚೆನ್ನಾಗದು ಬಾಯ್ಲ್ ಆಗಬೇಕು, ಸಖತ್ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಇದು. ಮತ್ತೆ ಡಯಾಬಿಟಿಸ್ ಇರೋರು ಎಲ್ಲ ಇದನ್ನ ಹಾಕೊಂಡು ಊಟ ಮಾಡ್ಬೋದು. ಹಾಗಲಕಾಯಿ ಅಲ್ವಾ, ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಅದನ್ನ ಈಗ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ. ನೋಡಿ ಹಾಗಲಕಾಯಿ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೇದು. ಹಾಗೆ ನಿಮಗೂ ಯಾರಿಗಾದ್ರೂ ಯಾವ್ದಾದ್ರು ಹಾಗಲಕಾಯಿ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮ್ಗೆ ಆ ರೆಸಿಪಿನ ತೋರಿಸ್ಕೊಡ್ತೀನಿ. ಓಕೆನಾ? ಅದು ಹೋಳೆಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು, ಮಸಾಲ ಹಾಕಿರ್ತೀವಿ ಅಲ್ವಾ. ಸೊ ಮಸಾಲ ಜೊತೆ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಒಂಚೂರು ಕಹಿ ಆಗೋದಿಲ್ಲ. ಸ್ವಲ್ಪ ಕೂಡ ಕಹಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಬರುತ್ತೆ ರೈಸ್ ಜೊತೆ ಹಾಕೊಂಡು ಊಟ ಮಾಡೋದಕ್ಕೆ. ಸಖತ್ ಟೇಸ್ಟಿಯಾಗಿರುವಂತಹ ಹಾಗಲಕಾಯಿ ಕಾಯಿ ರಸ ರೆಡಿ ಆಗ್ತಾ ಇದೆ. ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಯಾವ್ದಾದ್ರು ಬೇಕಾದ್ರೆ ಈಗಲೇ ಹಾಕೊಳ್ಳಿ. ಒಮ್ಮೆ ನೋಡಿ ಈಗಲೇ ಕುದಿಸ್ಬೇಕಾದ್ರೆ ಹಾಕಿ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಅಂತ ನೋಡ್ಕೊಳ್ಳಿ. ಆ ನಂತರ ನೀವು ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ. ಮತ್ತೆ ಆಗ್ಲೇ ಹೇಳ್ದಂಗೆ ಕಮೆಂಟ್ ಮಾಡಿ. ನೀವೇನಾದ್ರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಹಾಗೆ ಇವತ್ತಿನ ಈ ಹಾಗಲಕಾಯಿ ಕಾಯಿ ರಸ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.